ಹೇಗೆ ಬಂದಿದೆ ನೋಡಿ ನಮ್ಮ ಬಿಸಿ ಬಿಸಿ ಪತ್ರೊಡೆ. ಈ ಪತ್ರೊಡೆ ಉಂಟಲ್ಲ ಸ್ವಲ್ಪ ಎಣ್ಣೆ ಹಾಕಿ ತಿನ್ಬೇಕು, ವಾ ಭಾರಿ ಟೇಸ್ಟ್ ಇರ್ತದೆ. ನೋಡಿ ಇಲ್ಲೆಲ್ಲ ನಮ್ಮ ಕೆಸುವಿನೆಲೆ ಆಗಿದೆ ನೋಡಿ. ಇದೆಲ್ಲ ಸ್ವಲ್ಪ ಕೂಡ ತುರಿಸುದಿಲ್ಲ, ಆದ್ರೆ ತುರಿಸಿದ ಹಾಗೆ ನಮ್ಗೆ ನೋಡ್ಬೇಕಾದ್ರೆ ಎಳಸೆಳಾಸು ತೆಗಿಬೇಕು. ಎಳಸೆಳಸು ತೆಗೆದ್ರೆ ಅಷ್ಟಾಗಿ ತುರಿಸುದಿಲ್ಲ. ತುಂಬಾ ಆಗಿದೆ ನೋಡಿ. ಒಂದು ಈ ಸೈಜ್ ಇದ್ದು ತಗೊಂಡೆ, ಮತ್ತೆ ಇದರ ಚಿಕ್ಕ ಚಿಕ್ಕ ಸೈಜ್ ಇದ್ದು ತಗೊಳ್ತಾ ಹೌದು ನೋಡಿ. ಇದರಲ್ಲೆಲ್ಲ ನಮ್ಮ ಪತ್ರೊಡೆ ಒಳ್ಳೇದಾಗಿ ಬರ್ತದೆ. ಮಳೆಗಾಲದಲ್ಲೇ ಜಾಸ್ತಿ ಆಗುವಂತಹ ಕೆಸುವಿನೆಲೆ ಇದು. ಇವಾಗಲೇ ನಾವು ಪತ್ರೊಡೆ ಮಾಡಿದ್ರೆ ದೇಹಕ್ಕಂತೂ ಭಾರಿ ಒಳ್ಳೇದು. ಇವತ್ತಿನ ಪತ್ರೊಡೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪತ್ರೊಡೆ ಮಾಡಲಿಕ್ಕೆ ಫಸ್ಟಿಗೆ ನಾವು ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆಗೆ ಬೇಕಾಗಿ ನಾನು ಇಲ್ಲೊಂದು ಬಾಣಲೆಯನ್ನು ಇಟ್ಟಿದ್ದೇನೆ. 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತೇನೆ. 1 ಸ್ಪೂನ್ ಉದ್ದಿನ ಬೇಳೆ, ಹಾಗೇನೊಂದು 3/4 ಸ್ಪೂನ್ ಮೆಂತೆ. ಇದೆರಡನ್ನ ಹಾಕಿ ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರಿಯುವ. ಮೆಂತೆ ತುಂಬಾ ಹಾಕೋದು ಬೇಡ, ಒಂದು ಅರ್ಧದಿಂದ 3/4 ಚಮಚ ಹಾಕಿದ್ರೆ ಸಾಕಾಗ್ತದೆ. ನೋಡಿ ಉದ್ದಿನ ಬೇಳೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕೊಳ್ಳುವ. ಹಾಗೇನೊಂದು 2 ಸ್ಪೂನ್ ಆಗುವಷ್ಟು ಜೀರಿಗೆ. ಇದೊಂದು 1 ನಿಮಿಷ ಈ ತರ ಫ್ರೈ ಆದ್ರೆ ಸಾಕು. ಒಂದು 6 ರಿಂದ 7 ಬ್ಯಾಡಗಿ ಮೆಣಸನ್ನು ಹಾಕೊಳ್ಳುವ. ಇಷ್ಟು ಮೆಣಸು ಸಾಕು, ಖಾರ ಬಿಡ್ತದೆ, ಹಾಗೇನೆ ಕಲರ್ ಕೂಡ ಒಳ್ಳೆ ಬರ್ತದೆ. ಮೆಣಸು ಸ್ವಲ್ಪ ಉಬ್ಬಿ ಬರ್ಲಿ. ಚಿಟಿಕೆ ಹಿಂಗನ್ನ ಸೇರಿಸುವ. ನಮ್ಮ ಪತ್ರೊಡೆ ಮಸಾಲೆಗೆ ಉಂಟಲ್ಲ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಹಾಕೋಬೇಕು, ಅಂದ್ರೆ ಮಸಾಲೆ ಖಡಕ್ ಇರ್ಬೇಕು. 2 ಎಸಳು ಕರಿಬೇವನ್ನು ಹಾಕೊಳ್ಳುವ. ಕರಿಬೇವನ್ನು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಮಸಾಲೆ. ಮೆಣಸು ಕೂಡ ಉಬ್ಬಿ ಬಂತು, ಇಷ್ಟಾದ್ರೆ ಸಾಕು. ಒಂದು ಅರ್ಧ ಕಡಿ ತೆಂಗಿನಕಾಯಿಯನ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೇನೆ. ಮೀಡಿಯಂ ಸೈಜ್ ತೆಂಗಿನಕಾಯಿ ಸಾಕಾಗ್ತದೆ. ಲಿಂಬೆ ಹಣ್ಣ ಗಾತ್ರದ ಹುಣಸೆ ಹಣ್ಣು. ನಮ್ಮ ಸೇವಿದ್ದೆ ಎಲ್ಲ ಉಂಟಲ್ಲ ಸ್ವಲ್ಪ ತುರಿಸುಗುಣ ಇರ್ತದೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಬೇಕಾಗ್ತದೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಖಡಕ್ ಹುಳಿಗೆ ಹಾಗೇನೆ ಖಡಕ್ ಬೆಲ್ಲ ಹಾಕ್ಬೇಕಾಗ್ತದೆ. ಲಿಂಬೆ ಹಣ್ಣು ಗಾತ್ರದಷ್ಟು ಬೆಲ್ಲ, ಲಿಂಬೆ ಹಣ್ಣು ಗಾತ್ರದಷ್ಟು ಹುಳಿ, ಹಾಗೇನೆ ಹುರಿದ ಮಸಾಲೆ. ಇಷ್ಟನ್ನು ಒಟ್ಟಿಗೆ ಹಾಕೊಂಡು ನುಣ್ಣಗೆ ರುಬ್ಬೇಕು. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ತುಂಬಾ ನೀರಾಗೋದು ಬೇಡ, ಅರ್ಧ ಲೋಟ ಸಾಕಾಗ್ತದೆ. ನೋಡಿ ಮಸಾಲೆನ ಇಷ್ಟು ನುಣ್ಣಗೆ ರುಬ್ಬೇಕು. ಮೆಣಸಿನ ಕಲರ್ ಎಲ್ಲ ಒಳ್ಳೆ ಬಂದಿದೆ, ತುಂಬಾ ಖಾರ ಏನಿಲ್ಲ. ನೋಡಿ ನಾನಿಲ್ಲಿ 1 ಲೋಟ ದೋಸೆ ಅಕ್ಕಿಯನ್ನ ಒಂದು 4 ರಿಂದ 5 ಗಂಟೆ ಚೆನ್ನಾಗಿ ನೆನೆಸಿಟ್ಟಿದ್ದೇನೆ. ಒಳ್ಳೆ ನಂದಿದೆ ನೋಡಿ, ತೊಳೆದು ನೆನೆಸಿದೆ. ನಿಮಗೆ ದೋಸೆ ಅಕ್ಕಿ ಊಟದಕ್ಕೆ ಯಾವುದನ್ನು ಬೇಕಾದ್ರೂ ತಗೋಬಹುದು. ಈಗ ಮಸಾಲೆ ರುಬ್ಬಿದ ಮಿಕ್ಸಿಗೆ ಈ ಅಕ್ಕಿಯನ್ನು ಹಾಕೊಂಡು ನುಣ್ಣಗೆ ರುಬ್ಬುವ. ಮಸಾಲೆ ಬೇರೆ ಅಕ್ಕಿ ಬೇರೆ ಹಾಕಿ ರುಬ್ಬೇಕು, ಒಟ್ಟಿಗೆ ಹಾಕೊಂಡು ರುಬ್ಬಾರ್ದು. ನೀರಿನ ಪ್ರಮಾಣ ನಮಗೆ ಗೊತ್ತಾಗುದಿಲ್ಲ, ಅದಕ್ಕೋಸ್ಕರ. ನೋಡಿ ಅಕ್ಕಿಯನ್ನು ಮಸಾಲೆ ರುಬ್ಬಿದ ಮಿಕ್ಸಿಗೆ ಹಾಕಿ ರುಬ್ಬಿರೋದ್ರಿಂದ ಈ ತರ ಕಲರಲ್ಲಿ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸುವ. ಒಳ್ಳೆ ಮಿಕ್ಸ್ ಮಾಡುವ. ಮಸಾಲೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಹದ ಸರಿ ಉಂಟು ನೋಡಿ. ನಾನು ಒಂದು ಪತ್ರೊಡೆಗೆ ಬೇಕಾಗಿ ಒಂದು 5 ಎಲೆ ತಗೊಂಡಿದ್ದೇನೆ. ನೋಡಿ ಸೈಜ್ ನೋಡಿ, ಚಿಕ್ಕ ಎಲೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಹೀಗೆ ನೋಡಿ. ಲಾಸ್ಟಿಗೆ ಹಾಕುವಂಥದ್ದು ದೊಡ್ಡ ಎಲೆ. ಇಷ್ಟು ಎಲೆಯದ್ದು ಎಲ್ಲ ದಂಟು ತೆಗಿಬೇಕು. ನೋಡಿ ಇಲ್ಲಿ ದಂಟು ಕಾಣ್ತದೆ ನೋಡಿ, ಈ ದಂಟೆಲ್ಲ ನಾವು ತೆಗಿಬೇಕು. ಅದರಲ್ಲಿ ತುರಿಸುವ ಗುಣ ಇರ್ತದೆ. ಮತ್ತು ನಮಗೆ ಈ ಥರ ಇದ್ದರೆ ಈ ಫೋಲ್ಡ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅದನ್ನು ಎಷ್ಟಾಗ್ತದೋ ಅಷ್ಟು ಎಲೆ ಹರಿಯದ ರೀತಿ ದಂಟನ್ನು ತೆಗಿಬೇಕು. ನೋಡಿ ಈ ತೊಟ್ಟನ್ನು ಫಸ್ಟ್ ಈ ಥರ ತೆಗೆದು ನಂತರ ಎಷ್ಟು ಬರ್ತದೆ ಅಷ್ಟು ಅದೇ ಇದರಲ್ಲಿ ತೆಗಿತಾ ಹೋಗಬೇಕು. ನೋಡಿ ಒಂದು ಎಲೆಯನ್ನು ಹೀಗೆ ಉಲ್ಟಾ ಮಾಡಿ ಅದರ ಮೇಲೆ ಈ ಬಂದವನ್ನು ಹಾಕ್ತಾ ಬರಬೇಕು. ಬಂದ ತುಂಬ ಹಾಕಬಾರ್ದು, ತೆಳುವಾಗಿ ಹಾಕಬೇಕು.
ಅದರ ಮೇಲೆ ಮತ್ತೊಂದು ಎಲೆ. ಫಸ್ಟ್ ಎಲೆಗಿಂತ ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗಿರುವಂಥ ಎಲೆನ ತಗೋಬೇಕು. ನೋಡಿ, ಒಂದು ಎಲೆಯೊಳಗೆ ಮತ್ತೊಂದು ಎಲೆ ಈ ಥರ ಚೆನ್ನಾಗಿ ಊದ್ಕೋಬೇಕು. ಹಾಗೆ ಇನ್ನೊಂದು ಎಲೆಯನ್ನು ಇಡುವ. ಹೀಗೇನೆ 5 ಎಲೆಯನ್ನು ಇಟ್ಟು ಅದಕ್ಕೆ ಹಿಟ್ಟನ್ನು ಹಾಕ್ತಾ ಹೋಗಬೇಕು, ಒಂದರ ಮೇಲೆ ಒಂದು. ನೋಡಿ, ಎಲ್ಲ ಎಲೆಗೆ ಹಾಕಿ ಆಯಿತು. ಇನ್ನಿದನ್ನು ಮಡಚುವ. ಫಸ್ಟಿಗೆ ಸೈಡ್ ಮಡಚಬೇಕು. ಒಂದು ಸೈಡ್ ಮಡಚಿ ಆದ ನಂತರ ಅದರ ಮೇಲೆ ಈ ಥರ ಹಿಟ್ಟನ್ನು ಹಾಕಬೇಕು. ಹಾಗೆಯೇ ಇನ್ನೊಂದು ಸೈಡ್ ಮಡಚುವ. ಮಾತ್ರ ನೋಡಿ, ನಂತರ ಈ ಥರ ಫೋಲ್ಡ್ ಮಾಡಬೇಕು, ಎರಡನ್ನು ಒಟ್ಟಿಗೆ ಇಟ್ಟು ರೌಂಡ್ ಈ ಥರ ರೌಂಡಾಗಿ ಮಡಚಿ ಅದಕ್ಕೆ ಹಿಟ್ಟನ್ನು ಸವರ್ತಾ ಬರಬೇಕು. ಟೈಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಅಂಟ್ಲಿಕ್ಕೆ ಬೇಕಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಬರುದು. ಕೈಯಲ್ಲಿ ಹಿಡಿದು ಎಲ್ಲ ಕಡೆಗೆ ಈ ಮಸಾಲೆಯನ್ನು ಹಾಕಬೇಕು. ನೋಡಿ, ಎಲ್ಲೂ ನಮಗೆ ಎಲೆ ಕಾಣಬಾರ್ದು. ಅಂದರೆ ಮಸಾಲೆ ಇದ್ದ ಎಲೆ ಕಾಣಬೇಕು, ಖಾಲಿ ಎಲೆ, ಪ್ಲೇನ್ ಎಲೆ ಬೇಡ. ನೋಡಿ, ಒಂದು ಪತ್ರೊಡೆದ್ದು ಹಿಟ್ಟೆಲ್ಲ ಹಾಕಿ ರೆಡಿ ಆಯಿತು. ಇನ್ನಿದನ್ನು ಹಾಗೆ ಬೇಯಲಿಕ್ಕೆ ಇಡುದು. ಇದೇ ಥರ ಎಲ್ಲ ಎಲೆಗೆ ಹಚ್ತಾ ಬರುವ. ಎಲ್ಲ ಇಟ್ಟಾಯಿತು. ಇದನ್ನು ಇನ್ನು ಬೇಯಲಿಕ್ಕೆ ಇಡುವ. ಒಂದು 20-25 ನಿಮಿಷ ಬೇಯಬೇಕು. ಹೇಗೆ ಬಂದಿದೆ ನೋಡಿ ನಮ್ಮ ಬಿಸಿ ಬಿಸಿ ಪತ್ರೊಡೆ. ಈ ಪತ್ರೊಡೆ ಉಂಟಲ್ಲ, ಸ್ವಲ್ಪ ಎಣ್ಣೆ ಹಾಕಿ ತಿನ್ನಬೇಕು. ಭಾರಿ ಟೇಸ್ಟ್ ಇರ್ತದೆ. ನೋಡುವಾಗ ಕೂಡ ತುಂಬ ಚೆಂದ ಕಾಣ್ತದೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಒಂದು ಮಳೆಗಾಲಕ್ಕೆ ಮಾಡಿ ಸೇವಿಸುವಂತಹ ಒಂದು ಒಳ್ಳೆ ತಿಂಡಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.